ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆ ಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, ದೇಶದ ಯುವಶಕ್ತಿ ರೊಚ್ಚಿಗೆದ್ದಿದೆ. ಮೋದಿ ಸರ್ಕಾರದ ದುರಾಡಳಿತದ ವಿರುದ್ಧ ತಮ್ಮ ಆಕ್ರೋಶದ ಬೆಂಕಿ ಉಂಡೆಗಳನ್ನು ಉಗುಳ್ತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ, ದೆಹಲಿಯಲ್ಲಿ ನಡೀತಿರುವಂಥ ಜಂತರ್ ಮಂತರ್ನ ಈ ಹೋರಾಟ ಅದು ನಿಲ್ಲೋ ಹಂಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಇವ್ರು ಹೇಳೋ ಹಾಗೆ ಏನು, ಈ ಮೋದಿ ಸರ್ಕಾರದ ಜನಪ್ರತಿನಿಧಿಗಳು ಹೇಳೋ ಹಾಗೆ ಅಲ್ಲಿ ಯಾರೋ ಫಂಡ್ ಮಾಡ್ತಾಯಿದ್ದಾರೆ, ಚೀನಾದಿಂದ ದುಡ್ಡು ಬರ್ತಾಯಿದೆ, ಪಾಕಿಸ್ತಾನದಿಂದ ದುಡ್ಡು ಬರ್ತಾಯಿದೆ, ಅವ್ರು ದುಡ್ಡು ಕೊಡ್ತಾಯಿದ್ದಾರೆ, ಇವ್ರು ದುಡ್ಡು ಕೊಡ್ತಿದ್ದಾರೆ ಅಂತೇಳಿ ಇವರೇನೋ ಸುಮ್ಮನೆ ಆರೋಪಗಳು ಮಾಡ್ತಾರೆ. ಆದರೆ ದೆಹಲಿಗೆ ಜನ ಅಂದರೆ ವಿದ್ಯಾರ್ಥಿಗಳು, ಯುವ ಸಮೂಹ, ಪೋಷಕರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಾರೆ. ಇಲ್ಲಿ ಯಾರನ್ನು ಕೂಡ ಒತ್ತಾಯಪೂರ್ವಕವಾಗಿ ದೆಹಲಿಯಲ್ಲಿ ನಡೀತಿರುವಂಥ ಜಂತರ್ ಮಂತರ್ ಹೋರಾಟಕ್ಕೆ ಬನ್ನಿ ಅಂತೇಳಿ ಯಾರನ್ನು ಕೂಡ ಒತ್ತಾಯಪೂರ್ವಕವಾಗಿ ಕರೀತಾ ಇಲ್ಲ. ಜನ, ಯುವಕರು ವಾಲಂಟಿಯರ್ ಆಗಿ ಈ ಅನ್ಯಾಯವನ್ನು, ಒಂದು ನೀಟ್ ಪರೀಕ್ಷೆಯಲ್ಲಿ, ಒಂದು ನೀಟ್ ಪರೀಕ್ಷೆ ಅಲ್ಲ, ಈ NTA ಪರೀಕ್ಷಾ ಏಜೆನ್ಸಿ ಸುಮಾರು 86 ಬಾರಿ ಈ ವೈಫಲ್ಯವನ್ನು ಮಾಡಿದೆ. ಸೊ ಇದರಿಂದ 23 ಲಕ್ಷ ವಿದ್ಯಾರ್ಥಿಗಳು ಪರಿತಪಿಸೋ ಹಾಗಾಯಿತು. 21 ವಿದ್ಯಾರ್ಥಿಗಳು ಜೀವ ಕಳ್ಕೊಂಡ್ರು. ಇದು ಕೇವಲ, ನನಗನ್ಸುತ್ತೆ, ಇದು ಕೇವಲ ನೀಟ್ ಪರೀಕ್ಷೆಯ ವೈಫಲ್ಯಕ್ಕಷ್ಟೇ ಯುವ ಸಮೂಹ ಮೋದಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿಲ್ಲ. ಒಟ್ಟಾರೆ ಈಗ ನೋಡಿ, ಒಂದು ಹಡಗಿರುತ್ತೆ, ಹಡಗು ಅಥವಾ ದೋಣಿ, ಒಂದು ಸಣ್ಣ ತೂತಾದರೆ ಅಥವಾ ದೋಣಿ ನೀರಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಮುಳುಗೋ ಅಂದರೆ ಒಂದು ಸಣ್ಣ ತೂತು, ಒಂದು ಸಣ್ಣ ಹೋಲು ಅದು ಮುಳುಗಿಸೇ ಬಿಡುತ್ತೆ ಅಲ್ವಾ? ಹಾಗೆ ಮೋದಿ ಸರ್ಕಾರದ ಸಣ್ಣ ತೂತಲ್ಲ, ಇಡೀ ಮೋದಿ ಸರ್ಕಾರವೇ ಒಂದು ದೊಡ್ಡ ಕಂದಕವನ್ನೇ ನಿರ್ಮಾಣ ಮಾಡಿದೆ. ಆ ಎಲ್ಲ ದುರಾಡಳಿತದಿಂದ ಬೇಸತ್ತು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನೀಟ್ ಪರೀಕ್ಷೆಯ ವೈಫಲ್ಯ ಅನ್ನೋದು ಒಂದು ಸಣ್ಣ ಒಂದು ವಿಚಾರ ಅಷ್ಟೇ. ಆದರೆ ಅದರ ಹಿಂದೆ ಕಳೆದ 12 ವರ್ಷಗಳಲ್ಲಿ ಈ ದೇಶದ ಜನರಿಗೆ ಮಾಡಿದ ಮೋಸ ಇದೆಯಲ್ಲ, ಈ ದೇಶದ ಯುವಶಕ್ತಿಗೆ ಮಾಡಿದ ಮೋಸ ಇದೆಯಲ್ಲ, ಅದನ್ನು ಈ ದೇಶದ ಯುವಜನರು, ಪ್ರಜೆಗಳು ಮರೆಯೋದಿಲ್ಲ. ನೋಡಿ, ಈಗ ಪ್ರಧಾನಿಗಳು ಹೇಳ್ತಿದ್ದಾರೆ, ಬಹಳ ಕುಂಭಕರ್ಣ ನಿದ್ದೆಯಿಂದ ಎಚ್ಚೆತ್ತು ಈಗ ನಾವು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ತ್ವರಿತ ನ್ಯಾಯಾಲಯ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿಬಿಡ್ತೀವಿ, ಭಾಳ ಬೇಗ ಅದನ್ನು ರಚನೆ ಮಾಡಿಬಿಡ್ತೀವಿ. ಆನಂತರ ನಮಗೆ ಯುವಕರಿಗಿಂತ ಬೇರೆ ಯಾವ ವಿಷಯನೂ ಇಂಪಾರ್ಟೆಂಟ್ ಅಲ್ಲ, ಅವರ ಹಿತಾಸಕ್ತಿನೇ ನಮಗೆ ಬಹಳ ಇಂಪಾರ್ಟೆಂಟು, ಅವರ ಕಲ್ಯಾಣವೇ ನಮಗೆ ಬಹಳ ಮುಖ್ಯ ಅಂಥೇಳಿ ಪುಂಗ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರೇ, ತಮಾಷೆ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿರಲ್ಲ. ಒಂದು ವೇಳೆ ಈ ಜಂತರ್ ಮಂತರ್ನಲ್ಲಿ ಈ CJP ಪಾರ್ಟಿಯವರು, CJPಯ ಕಾರ್ಯಕರ್ತರು, ಯುವಕರು, ಪ್ರಜ್ಞಾವಂತರು ಈ ದೊಡ್ಡ ಹೋರಾಟ ಮಾಡಲಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ತಿದ್ರ. ಈಗಲೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಕೊನೆ ಪಕ್ಷ ಒಂದು ರಾಜೀನಾಮೆ ಕೊಡಿಸಿದ್ರೆ ಸುಮ್ಮನಾಗ್ತಿದ್ರೇನೋ. ಆದರೆ ಇವ್ರಿಗೆ ನಿಮ್ಮ ಸರ್ಕಾರದ ಎಷ್ಟು ಬಂಡತನದಿಂದ ಕೂಡಿದ್ದಾರೆ. ಇವ್ರಿಗೆ ಸಂವೇದನೆ ಇಲ್ಲ, ಇವರ ಎಜುಕೇಷನ್ ಸಿಸ್ಟಮ್ ಹಾಳಾಗಿದೆ, ಒಳ್ಳೆಯ ಆಡಳಿತ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ, ಒಳ್ಳೆಯ ಉದ್ಯಮ ಇಲ್ಲ, ಒಳ್ಳೆಯ ಸೌಹಾರ್ದತೆ ಇಲ್ಲ. ಹಾಗಾಗಿ ಇದು ಯಾರೋ ಉದ್ದೇಶಪೂರ್ವಕವಾಗಿ ಯುವಕರನ್ನು ಗುಂಪಾಗಿ ಜೋಡಿಸ್ತಾ ಇಲ್ಲ. ಜನ ಸ್ವತಃ ತಮಗಾಗ್ತಿರುವ ಅನ್ಯಾಯವನ್ನು ಕಳೆದ 12 ವರ್ಷಗಳಲ್ಲಿ ನೀವು ಜನರಿಗೆ ಮಾಡ್ತಿರುವ ಮೋಸದಿಂದ ಬೇಸತ್ತು ರೊಚ್ಚಿಗೆದ್ದು ಈಗ ಹೋರಾಟ ಮಾಡ್ತಿರೋದು. ನನಗನ್ಸುತ್ತೆ ಈ ಸಂದರ್ಭದಲ್ಲಿ ಇವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ. ಅಂದರೆ ಇದನ್ನು ಡೈವರ್ಟ್ ಮಾಡಬೇಕು. ಎಲ್ಲ ಸರ್ಕಾರಗಳು ಇದನ್ನು ಮಾಡ್ತವೆ. ಸರ್ಕಾರದ ಬುಡಕ್ಕೆ ಬೆಂಕಿ ಬಿದ್ದಾಗ ಅದರಿಂದ ಹೊರಗಡೆ ಬರಬೇಕು, ಜನರನ್ನು ದಿಕ್ಕು ತಪ್ಪಿಸಬೇಕು ಅಂತೇಳಿ ಯಾವುದಾದ್ರೂ ಒಂದು ವಿಷಯನ ತಂದುಬಿಡ್ತಾರೆ. ಆವಾಗ ಡೈವರ್ಟ್ ಆಗ್ತಾರೆ ಅಂತ. ಇನ್ನೊಂದು ವಿಡಿಯೋ ನೋಡಿದೆ, ಅದು ಮುಂಬೈಯಲ್ಲಿ ಅಂತ ಅನಿಸುತ್ತೆ. ಜಬ್ ಮೋದಿ ಡರ್ತಾ ಹೇ, ಹಿಂದೂ ಮುಸ್ಲಿಂ ಕರ್ತಾ ಹೇ ಅಂತ. ಮೋದಿ ಯಾವಾಗೆಲ್ಲ ಹೆದರ್ತಾರೆ, ಯಾವಾಗೆಲ್ಲ ತಮ್ಮ ಆಡಳಿತದ ವೈಫಲ್ಯ ಮತ್ತು ಜನ ವಿರೋಧಿ ಅಲೆ ಹೆಚ್ಚಾಗುತ್ತೆ, ಅವಾಗೆಲ್ಲ ಒಂದು ತಂದುಬಿಡ್ತಾರೆ. ಇವ್ರದ್ದು ಅಸ್ತ್ರ ಇದೆಯಲ್ಲ, ಹಿಂದೂ ಮುಸ್ಲಿಂ ಗಲಾಟೆ, ಆಮೇಲೆ ರಾಮ ಮಂದಿರ, ಆಮೇಲೆ ಇನ್ಯಾವ್ಯಾವ ವಿಚಾರಗಳಿದಾವಲ್ಲ, ಅವನ್ನೆಲ್ಲ ತಂದುಬಿಟ್ಟು ಜನರನ್ನು ಡೈವರ್ಟ್ ಮಾಡೋದು. ಬಹುಶಃ ಅದರ ಬಗ್ಗೆ ಇವರು ಯೋಚನೆ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ನಾನು ಒಬ್ಬ ಪತ್ರಕರ್ತನಾಗಿ ಈ ಹೋರಾಟವನ್ನು ಸೂಕ್ಷ್ಮವಾಗಿ ನೋಡಿದಾಗ ಮತ್ತು ಜನರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋದನ್ನು ಗಮನಿಸಿದಾಗ ಮತ್ತು ದೇಶದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಮತ್ತು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಮೋದಿ ಸರ್ಕಾರದ ವಿರುದ್ಧ ಆಗ್ತಿರುವಂಥ ಹೋರಾಟಗಳನ್ನು ಗಮನಿಸಿದಾಗ ನನಗನ್ಸುತ್ತೆ ಸ್ವಾತಂತ್ರ್ಯ ನಂತರದ
ಯುವ ಜನತೆಯ ಒಂದು ದೊಡ್ಡ ಬೃಹತ್ ಹೋರಾಟವಾಗಿ ಈ ಹೋರಾಟ ರೂಪುಗೊಳ್ಳುತ್ತೆ ಅಂತ ಕಾಣುತ್ತೆ. ಈಗಾಗಲೇ ಆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದು ಇಲ್ಲಿಗೆ ನಿಲ್ಲಲ್ಲ. ಇವರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೂ ಕೂಡ ಇದು ತಣ್ಣಗಾಗಲ್ಲ. ಯಾಕೆಂದರೆ ಇವರ ಆಗ್ರಹ ಈ ವರ್ಸ್ಟ್ ಗೋರ್ಮೆಂಟ್ ಹೋಗಬೇಕು ಅನ್ನೋದೇ. ಅಂದರೆ ಮೋದಿ ರಾಜೀನಾಮೆ ಕೊಟ್ಟರೂ ಪ್ರಯೋಜನ ಇಲ್ಲ. ಅಂದರೆ ಇವರು ಆಡಳಿತದಲ್ಲಿ ಇರಬಾರ್ದು ಅನ್ನೋದನ್ನು, ಅಂದರೆ ಇವರು ಎಷ್ಟು ದುಷ್ಟರು, ಎಷ್ಟು ಭ್ರಷ್ಟರು ಅನ್ನೋದನ್ನು ಆ ದೆಹಲಿಯಲ್ಲಿ ಪ್ರತಿಭಟನೆಗೆ ಬಂದ ಆ ಯುವಕರ ಮೇಲೆ ಆ ಕೋಲುಗಳಿಗೆ ಮಳೆ ಜೋಡಿಸಿ ಹೊಡೆದಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಆಮೇಲೆ ಪೊಲೀಸು ವೇಷದಲ್ಲಿರುವ ನಕಲಿ ಅಂದರೆ ಖಾಸಗಿ ಗೂಂಡಾಗಳನ್ನೆಲ್ಲ ಕರೆಸ್ಬಿಟ್ಟು ಇವರು ದಾಳಿ ಮಾಡಿಸಿದ್ದಾರೆ. ಒಂದು ಸರ್ಕಾರಕ್ಕೆ ಈ ಮನುಷ್ಯ ಹೇಳ್ತಾರಲ್ಲ ನರೇಂದ್ರ ಮೋದಿ, ನನಗೆ ಯುವಕರ ಮೇಲೆ, ಯುವಜನರ ಮೇಲೆ ಭಾಳ ಪ್ರೀತಿ ಇದೆ, ನಾನು ಅವ್ರನ್ನ ಭಾಳ ಪ್ರೀತಿ ಮಾಡ್ತೀನಿ, ನನಗೆ ಅವರೇ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ. ಮತ್ತು ಅಷ್ಟೊಂದು ಪ್ರೀತಿ ಇದ್ದರೆ ಯುವಕರ ಮೇಲೆ ಈ ರೀತಿ ಗೂಂಡಾ ಧೋರಣೆ ಮಾಡಿಸ್ತಾರ, ಈ ರೀತಿ ಹಲ್ಲೆ ಮಾಡಿಸ್ತಾರ, ಟಿಯರ್ ಗ್ಯಾಸ್ ಸಿಡಿಸ್ತಾರ, ಮನಸೋ ಇಚ್ಛೆ ತಳಿಸ್ತಾರ? ನಾಚಿಕೆ ಆಗಬೇಕು. ನನಗನ್ಸುತ್ತೆ ಇದು ಮೋದಿ ಸರ್ಕಾರದ ಶವಪೆಟ್ಟಿಗೆಗೆ ಮೊಳೆ ಹೊಡೆಯುವ ದಿನಗಳು ಶುರುವಾಗಿವೆ. ಈಗಾಗಲೇ ಒಂದೊಂದೇ ಮೊಳೆಯನ್ನು ಹೊಡಿತಿದ್ದಾರೆ. ಬಹುಶಃ ಇದು ಇನ್ನೂ 1 ವರ್ಷ ಅಲ್ಲ 2 ವರ್ಷ ಆದರೂ ಕೂಡ ಈ ಹೋರಾಟ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಆ ಮೂಮೆಂಟು, ಆ ಫೋರ್ಸು, ಯುವಕರ ಆಕ್ರೋಶ ಅದೆಲ್ಲ ನೋಡಿದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ. ಬಹುಶಃ ಚುನಾವಣೆ ಹೊತ್ತಿನವರೆಗೂ ಇದು ಮುಂದುವರಿಯುತ್ತೆ. ಸಹಜವಾಗಿ ಪ್ರತಿಪಕ್ಷಗಳು ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅವ್ರಿಗೂ ಇದೇ ಬೇಕು, ಒಂದು ಸರ್ಕಾರವನ್ನು, ಭ್ರಷ್ಟ ಸರ್ಕಾರವನ್ನು ಕೆಳಗಿಳಿಸ್ಬೇಕಲ್ಲ. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ BJP ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ. ಬಹುಶಃ ಈಗಿನ ದಿನಗಳಲ್ಲೂ ಕೂಡ ಇವರು ಅಷ್ಟು ಸುಲಭವಾಗಿ ಆಡಳಿತ ನಡೆಸೋದಕ್ಕಾಗಲ್ಲ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟದ ಆಡಳಿತ ವಿರೋಧಿ ಅಲೆ ಈಗ ಎದ್ದು ಕಾಣ್ತಾ ಇದೆ. ನಮಸ್ಕಾರ.